ಇನ್ನು ಕಡ್ಡಾಯವಾಗಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಗಳ ಮುಂದೆ ಅಲ್ಲಿ ಹಾಕುವಂತ ನಾಮಫಲಕದಲ್ಲಿ 60% ಅಷ್ಟು ಕನ್ನಡ ಇರಲೇಬೇಕು. ಇದು ಈಗಿನ ನಿರ್ಧಾರ ಅಲ್ಲ, ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದ ಸಂದರ್ಭದಲ್ಲೇ ತೆಗೆದುಕೊಂಡಿದ್ದಂತ ನಿರ್ಧಾರ ಆಗಿತ್ತು. ಆದ್ರೆ ಸರ್ಕಾರದ ಆದೇಶ ಇದ್ರೂ ಕನ್ನಡ ನಾಮಫಲಕ ಹಾಕದೇ ಇದ್ದಂತ ಉದ್ಯಮಿಗಳ ವಿರುದ್ಧವಾಗಿ ಕೆಲವರು ಸಿಡಿದೆದ್ದು ಇದೀಗ ಜೈಲು ಸೇರಿದ್ದಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿದ ಹಾಗೆ ಹಲವು ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಇದೇ ಈಗ ಕನ್ನಡ ಸಂಘಟನೆಗಳ ಸಿಟ್ಟು ಕೊತ ಕೊತ ಕುದಿಯುವಂತೆ ಮಾಡಿದೆ. ಇದೆಲ್ಲ ಒಂದು ಕಡೆ ಆದ್ರೆ ಇವತ್ತು ತುರ್ತಾಗಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಂಪಲ್ಸರಿ ಇರಬೇಕು ನಾಮಫಲಕದಲ್ಲಿ 60% ಅಷ್ಟು ಕನ್ನಡ, ಇಲ್ಲ ಅಂತ ಅಂದ್ರೆ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನ ಇವತ್ತೊಂದು ಆರ್ಡಿನೆನ್ಸ್ ಅನ್ನ ಒಂದು ಸುಗ್ರೀವಾಜ್ಞೆ ಮುಖೇನವಾಗಿನೇ ಇವತ್ತು ಆದೇಶವನ್ನ ಜಾರಿಗೆ ತಂದಿದ್ದಾರೆ. ಫೆಬ್ರವರಿ 28ರ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಕನ್ನಡ ಫಲಕಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಏನೆಲ್ಲ ಗೊಂದಲಗಳು ಉಂಟಾಗ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ರಾಜ್ಯದಲ್ಲಿ ಕನ್ನಡ ಪರ ಸಂಘಟನೆಗಳು ಸಮರ ಸಾರಿವೆ. ನಾಮಫಲಕಗಳಲ್ಲಿ ಕನ್ನಡ ಕಡೆಗಣನೆ ವಿರುದ್ಧ ಕೆರಳಿ ನಿಂತಿವೆ. ಇಂಗ್ಲಿಷ್ ಬೋರ್ಡ್ಗಳನ್ನ ನಿನ್ನೆ ಕಿತ್ತು ಎಸೆದಿದ್ರು, ಧ್ವಂಸ ಮಾಡಿದ್ರು. ಕನ್ನಡ ಸಂಘಟನೆಗಳ ಕಹಳೆಗೆ ವರ್ತಕರು, ಉದ್ಯಮಿಗಳು ಕಕ್ಕಾಬಿಕ್ಕಿಯಾಗಿದ್ರು. ಆಕ್ರೋಶ ಹತ್ತಿಕ್ಕಲು ಪೊಲೀಸರು ಹರಸಾಹಸ ಪಟ್ಟಿದ್ರು. ನೂರಾರು ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಬಿಡುಗಡೆ ಮಾಡಿದ್ರು. ಆದ್ರೆ ಕರವೇ ನಾರಾಯಣಗೌಡ ಸೇರಿ 53 ಜನರನ್ನ ಅರೆಸ್ಟ್ ಮಾಡಿದ್ದು, ಅವರೆಲ್ಲ ಈಗ ಜೈಲು ಪಾಲಾಗಿದ್ದಾರೆ. ನ್ಯಾಯಾಲಯ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಇನ್ನು ಬಂಧಿತರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯುವ ವೇಳೆ ಕರವೇ ಕಾರ್ಯಕರ್ತರು ತಡೆದ್ರು. ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ನಾರಾಯಣಗೌಡರನ್ನ ಕರೆದೊಯ್ದಿದ್ದ ಬಸ್ಗೆ ಕಲ್ಲು ತೂರಿದ್ರು. ಈ ವೇಳೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾಗಿದ್ದಾಗ ಕೆಲವರು ಓಡಿ ಹೋದ್ರು. ಸರ್ಕಾರದ ಕ್ರಮಕ್ಕೆ ನಾರಾಯಣಗೌಡ ಗರಂ ಆದ್ರು. ಸಿದ್ದರಾಮಯ್ಯನವರು ಭಾರಿ ದೊಡ್ಡ ಕನ್ನಡದ ಪ್ರೇಮಿ, ಕನ್ನಡದ ಅಭಿಮಾನಿ ಅಂದ್ಕೊಂಡು ನಾವು ಅವರಿಗೆ ಸಹಾಯ ಮಾಡಿದ್ವು. ಅವರು ಕೊಟ್ಟಂತ ಉಡುಗೊರೆ ಏನಪ್ಪಾ ಅಂದ್ರೆ ಇವತ್ತು ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜು, ಕೇಸು, ಮತ್ತೆ ಇವತ್ತು ನಮ್ಮನ್ನ ಜೈಲಿಗೆ ಕಳಿಸುವಂತ ತೀರ್ಮಾನವನ್ನ ಮಾಡಿದ್ದಾರೆ. ಆಯ್ತು, ಮಾಡಿ. ಕನ್ನಡ ನಾಮಫಲಕ ವಿಚಾರವಾಗಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಉನ್ನತ ಮಟ್ಟದ ಸಭೆ ನಡೆಸಿದ್ರು. ಬೋರ್ಡ್ ಬದಲಿಸಲು ಫೆಬ್ರವರಿ 28ರವರೆಗಷ್ಟೇ ಅವಕಾಶ ನೀಡಲಾಗಿದೆ. ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಭಾಷೆ, ಯಾರೇ ತಪ್ಪು ಮಾಡಿದ್ರೂ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರು. ನಾವು ಕನ್ನಡ ಭಾಷೆ ಸಾರ್ವಭೌಮತೆ ಇರಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಕನ್ನಡ ಸಾರ್ವಭೌಮ ಭಾಷೆ, ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ, ಕನ್ನಡದಲ್ಲೇ ಆಡಳಿತ ನಡೆಸಬೇಕು. ಇದ್ರ ಬಗ್ಗೆ ಯಾವುದೇ ರಾಜಿ ಇಲ್ಲ, ಎರಡು ಮಾತಿಲ್ಲ. ಇನ್ನು ಕರವೇ ಕಾರ್ಯಕರ್ತರ ಬಂಧನ ಖಂಡಿಸಿ ರಾಜ್ಯದ ಹಲವೆಡೆ ಪ್ರತಿಭಟನೆ ಜೋರಾಗಿತ್ತು. ಹಾಸನದ ರಾಷ್ಟ್ರೀಯ ಹೆದ್ದಾರಿ 75ರ ಬೂವನಹಳ್ಳಿ ಕ್ರಾಸ್ ಬಳಿ ಕರವೇ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ಹೆದ್ದಾರಿ ತಡೆಗೆ ಯತ್ನಿಸಿದ್ರು. ಈ ವೇಳೆ ಪೊಲೀಸರ ಜೊತೆ ವಾಗ್ವಾದ ನಡೆಯಿತು. ಇದರಿಂದ ಕೆಲಕಾಲ ಸಂಚಾರ ವ್ಯತ್ಯಯವಾಗಿತ್ತು. ಬ್ಯೂರೋ ರಿಪೋರ್ಟ್, TV9.